ಮಳೆ ಬಂದಿದೆ, ನಾಳೆ ರಜೆ ಉಂಟಾ? ಮಳೆ ಬಂದಿದೆ, ನಾಳೆ ರಜೆ ಉಂಟಾ? ಈ ಮಾತು ಕೇಳಿದರೆ ಯಾರಾದರೂ ಮಕ್ಕಳು ತುಂಟಾಟದ ಉತ್ಸಾಹ ಎಂದು ತಿಳಿಯಬಹುದು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಪ್ರಶ್ನೆಯನ್ನು ಕೇಳುವವರಲ್ಲಿ ಮಕ್ಕಳಿಗಿಂತ ಹೆತ್ತವರ ಸಂಖ್ಯೆಯೇ ಜಾಸ್ತಿಯಾಗುತ್ತಿದೆ. ಇದು ಕೇವಲ ಮಳೆಗಾಲದ ತಮಾಷೆಯ ಮಾತಲ್ಲ. ಇದರ ಹಿಂದಿನ ವಾಸ್ತವವನ್ನು ಗಮನಿಸಿದರೆ ಒಂದಿಷ್ಟು ಗಂಭೀರ ವಿಷಯಗಳು ಗೋಚರಿಸುತ್ತವೆ. ಮಳೆಗಾಲ ಬಂದಾಗ ಶಾಲೆಗಳಿಗೆ ರಜೆ ಘೋಷಣೆಯಾಗುವುದು ಸಾಮಾನ್ಯ. ರಸ್ತೆಗಳಲ್ಲಿ ನೀರು ತುಂಬಿ ಸಂಚಾರ ಸ್ಥಗಿತಗೊಂಡಾಗ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಶಿಕ್ಷಣ ಇಲಾಖೆ ರಜೆ ಘೋಷಿಸುತ್ತದೆ. ಆದರೆ ಈ ರಜೆಯ ಸುದ್ದಿಯನ್ನು ಕೇಳಿ ಖುಷಿ ಪಡುವವರಲ್ಲಿ ಈಗ ಹೆತ್ತವರು ಸೇರಿಕೊಂಡಿದ್ದಾರೆ. ಇದಕ್ಕೆ ಕಾರಣ ಏನಿರಬಹುದು? ಮೊದಲಿಗೆ ಆಧುನಿಕ ಜೀವನ ಶೈಲಿಯ ಒತ್ತಡ. ಇಂದಿನ ದಿನಗಳಲ್ಲಿ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗುವುದು ಸಾಮಾನ್ಯ. ಮಳೆಯಿಂದ ರಸ್ತೆಗಳು ಕೆಟ್ಟರೆ ಮಕ್ಕಳನ್ನು ಶಾಲೆಗೆ ಕರೆದೊಯ್ಯುವುದು, ತರಗತಿಗಳು ಮುಗಿದ ಮೇಲೆ ಮನೆಗೆ ಕರೆತರುವುದು ಇವೆಲ್ಲವೂ ಒಂದು ದೊಡ್ಡ ಸವಾಲಾಗುತ್ತದೆ. ರಜೆ ಘೋಷಣೆಯಾದರೆ ಈ ಒತ್ತಡದಿಂದ ಒಂದಿಷ್ಟು ರಿಲೀಫ್ ಸಿಗುತ್ತದೆ. ನಾಳೆ ರಜೆ ಇದ್ದರೆ ಒಂದು ದಿನ ಟ್ರಾಫಿಕ್ನಲ್ಲಿ ಸಿಲುಕದೆ ಇರಬಹುದು ಎಂದು ಯೋಚಿಸುವ ಹೆತ್ತವರು ಇಂದು ಕಡಿಮೆ ಇಲ್ಲ. ಎರಡನೆಯದಾಗಿ, ಕೆಲವು ಹೆತ್ತವರಿಗೆ ಈ ರಜೆ ಒಂದು ರೀತಿಯ ಮಿನಿ ಬಿಡುವು ತಂದುಕೊಡುತ್ತದೆ. ಮಕ್ಕಳ ಜೊತೆ ಸ್ವಲ್ಪ ಹೆಚ್ಚು ಸಮಯ ಕಳೆಯಲು, ಮನೆಯಲ್ಲೇ ಒಂದಿಷ್ಟು ವಿಶ್ರಾಂತಿ ಪಡೆಯಲು ಇದೊಂದು ಅವಕಾಶವಾಗುತ್ತದೆ. ಕೆಲವು ಕುಟುಂಬಗಳಲ್ಲಿ ಮಳೆಯ ರಜೆ ಎಂದರೆ ಮಕ್ಕಳ ಜೊತೆ ಸಿನಿಮಾ ನೋಡುವುದು, ಬಿಸಿ ಬಿಸಿ ತಿಂಡಿಗಳನ್ನು ತಿನ್ನುವುದು ಅಥವಾ ಮನೆಯಲ್ಲಿ ಒಟ್ಟಿಗೆ ಆಟವಾಡುವ ಸಂತೋಷದ ಕ್ಷಣವಾಗಿರುತ್ತದೆ. ಆದರೆ ಈ ರಜೆಯ ಸಂಭ್ರಮದ ಹಿಂದೆ ಕೆಲವು ಚಿಂತೆಗಳು ಇವೆ. ಒಂದೆಡೆ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗುತ್ತದೆ. ಕೆಲವು ಕಡೆ ರಸ್ತೆಗಳು ಮುಳುಗಿ ಮನೆಗಳಿಗೆ ನೀರು ನುಗ್ಗುವ ಸಮಸ್ಯೆ ಎದುರಾಗುತ್ತದೆ. ಇಂತಹ ಸಂದರ್ಭದಲ್ಲಿ ರಜೆ ಎಂದರೆ ಕೇವಲ ಶಾಲೆಗೆ ಸಂಬಂಧಿಸಿದ ವಿಷಯವಲ್ಲ, ಇಡೀ ಕುಟುಂಬದ ಸುರಕ್ಷತೆ ಮತ್ತು ದೈನಂದಿನ ಜೀವನದ ಸವಾಲುಗಳಿಗೆ ಸಂಬಂಧಿಸಿದೆ. ಇದರ ಜೊತೆಗೆ ಆಗಾಗ ರಜೆ ಘೋಷಣೆಯಾದರೆ ಮಕ್ಕಳ ಶಿಕ್ಷಣದ ಮೇಲೆ ಪರಿಣಾಮ ಬೀರಬಹುದು ಎಂಬ ಚಿಂತೆಯೂ ಕೆಲವು ಹೆತ್ತವರಿಗಿದೆ. ಒಟ್ಟಾರೆ ಮಳೆ ಬಂದಿದೆ, ನಾಳೆ ರಜೆ ಉಂಟಾ ಎಂಬ ಪ್ರಶ್ನೆ ಕೇವಲ ಮಕ್ಕಳ ತುಂಟಾಟದಿಂದ ಕೂಡಿದ ಮಾತಾಗಿರದೆ ಆಧುನಿಕ ಜೀವನದ ಸಂಕೀರ್ಣತೆ, ಒತ್ತಡ ಮತ್ತು ಸಂತೋಷದ ಕ್ಷಣಗಳನ್ನು ಪ್ರತಿಬಿಂಬಿಸುತ್ತದೆ. ಮಳೆಗಾಲದ ಈ ದಿನಗಳಲ್ಲಿ ರಜೆಯ ಸುದ್ದಿಯನ್ನು ಕೇಳಿ ಮಕ್ಕಳ ಹೆತ್ತವರು ಸ್ವಲ್ಪ ಕಾಲ ಚಿಂತೆಯನ್ನು ಮರೆತು ಮಳೆಯ ಮಜವನ್ನು ಆನಂದಿಸುವುದುಂಟು. ಆದರೆ ಈ ರಜೆಯ ಸಂಭ್ರಮದ ಜೊತೆಗೆ ಮಳೆಗಾಲದ ಸವಾಲುಗಳಿಗೆ ನಾವೆಲ್ಲರೂ ಒಗ್ಗಿಕೊಳ್ಳುವುದು